ಇಷ್ಟ ಆಯ್ತಾ ಮೂವಿ? ಇಷ್ಟ ಆಯ್ತಾ ಸರ್? ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಅನಿರುದ್ಧ್ ಬನ್ನಿ. ನಮ್ಮ ಅನಿರುದ್ಧ್ ಫಸ್ಟ್ ಪ್ರಯತ್ನ ಅಂದ್ರೆ ಇದಕ್ಕೆ ಮುಂಚೆ ಮಾಡಿದ್ದಾರೆ, ಇದರಲ್ಲಿ ಫಸ್ಟ್ ಪ್ರಯತ್ನ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವ್ರ ಆಕ್ಟಿಂಗ್ ನಿಮ್ಗೆ ಇಷ್ಟ ಆಯ್ತಂದ್ರೆ ಅವ್ರನ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬಟ್ ಎಲ್ಲರೂ ವಿಲನ್ಗೆ ಹೀರೋಗೆ ಎಷ್ಟು ಪ್ರೀತಿ ಕೊಡ್ತೀರಾ ಅಷ್ಟೇ ಪ್ರೀತಿ ಸಿಗ್ತಾ ಇರೋದು ನೋಡಿ ತುಂಬಾ ಖುಷಿ ಆಗ್ತಿದೆ. ಓವರಾಲ್ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ಸ್ಕ್ರೀನ್ ಪ್ಲೇ, ಸ್ಟೋರಿ ತಗೊಂಡೋಗಿರೋದು, ಪ್ರತಿಯೊಬ್ಬರು ಆಕ್ಟು ಸೂಪರ್. ಇಷ್ಟ ಆಯಿತು. ಆ ವಿಲನ್ ಕ್ಯಾರೆಕ್ಟರ್ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಥ್ರಿಲ್ಲರ್ ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೂವಿ. ರಾಜ್ಬಿ ಶೆಟ್ಟಿ ಅವರು ಮತ್ತು ಅನಿರುದ್ಧ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಚೆನ್ನಾಗಿದೆ. ವೆರಿ ಗುಡ್ ಮೂವಿ. ಥ್ಯಾಂಕ್ ಯು. ಸಸ್ಪೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಥರನೇ ರೀಕ್ರಿಯೇಟ್ ಮಾಡೋದು ಟ್ರೈ ಮಾಡೋಕ್ಕೆ. ನೈಸ್ ಮೂವಿ. ಐ ಮೀನ್ ಕನ್ನಡದಲ್ಲಿ ಇಂಥ ಕಂಟೆಂಟ್ ಬರ್ತಿರೋದು ಐ ಥಿಂಕ್ ಇಟ್ಸ್ ಫಸ್ಟ್ ಟೈಮ್ ಐ ಥಿಂಕ್. ಬಟ್ ವೆರಿ ಗುಡ್ ಸೈಕಾಲಜಿಕಲ್ ಥ್ರಿಲ್. ಆಸ್ ಅ ಸೈಕಾಲಜಿಸ್ಟ್ ಐ ಲೈಕ್ ಇಟ್ ಆ್ಯಂಡ್ ಐ ಥಿಂಕ್ ಐ ಸ್ಪ್ರೆಡ್ ದ ವರ್ಡ್. ವಿಲನ್ ಅಫ್ಕೋರ್ಸ್ ಐ ಮೀನ್ ಐ ವಾಸ್ ಆಸ್ಕಿಂಗ್ ತಮ್ಮ ಬಂದಿಲ್ವಾ ಅಂತ. ಸೊ ಯಾ ಐ ವಿಲ್ ಡೆಫಿನೆಟ್ಲಿ ಸ್ಪ್ರೆಡ್ ದ ವರ್ಡ್ ಅಬೌಟ್ ಕನ್ನಡ ಸಿನಿಮಾ, ನಮ್ಮ ಸ್ಯಾಂಡಲ್ವುಡ್. ತುಂಬ ಚೆನ್ನಾಗಿತ್ತು. ಆಮೇಲೆ ಆ ವರ್ಲ್ಡಲ್ಲೇ ನಾವು ಬೆರೆತು ಬಿಡ್ತೀವಿ. ಆಮೇಲೆ ಆ ಫಿಲ್ಮ್ ನೋಡಬೇಕು ಅಂತಂದರೆ ನಾರ್ಮಲ್ ಫಿಲ್ಮ್ ಥರ ಅಲ್ಲ, ಒಂಥರ ಸೈಕೋ ಥ್ರಿಲ್ಲರ್ ಫಿಲ್ಮ್ ಥರ ಇದೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ. ವಿಲನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸಿನಿಮಾ. ನಾಯಿ ಮರಿ ತಿಂಡಿ ಬೇಕಾದ್ರೆ ಲೂಪಲ್ಲಿದೆ ನನ್ನ ತಲೆಯಲ್ಲಿ. ಸೂಪರ್ ಫಂಟಾಸ್ಟಿಕ್. ಆಲ್ ದ ಬೆಸ್ಟ್. The best to the entire team. Thank you. Yeah, overall movie is good. Acting is nice. All the best to movie. Thank you. ಸಖತ್ತಾಗಿತ್ತು. ನೆಕ್ಸ್ಟ್ ಲೆವೆಲ್ ಇದೆ. ವಿಲನ್ ಇಷ್ಟ ಆಗಿದ್ದು. ಇಷ್ಟ ಆಯಿತು. ವಿಲನ್ ಆ್ಯಕ್ಟಿಂಗ್ ಇಷ್ಟ ಆಯಿತು. ಚೆನ್ನಾಗಿತ್ತು. ಏನು ಎಕ್ಸ್ಪೆಕ್ಟ್ ಮಾಡೋ ಹಂಗಿರಲಿಲ್ಲ. ಎಲ್ಲ ಡಿಫ್ರೆಂಟ್ ಇತ್ತು. ಚೆನ್ನಾಗಿದೆ ಮೂವಿ ಮಾತ್ರ. ಸಖತ್ತಾಗಿದೆ. ರೆಕಮೆಂಡ್ ಮಾಡ್ತೀವಿ ಎಲ್ರಿಗೂ ನೋಡೋಕ್ಕೆ. ಸಖತ್ತಾಗಿದೆ. ಸಸ್ಪೆನ್ಸ್ ಚೆನ್ನಾಗಿದೆ. ಸಸ್ಪೆನ್ಸ್ ಮತ್ತು ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ವಿಲನ್ ಇಷ್ಟ ಆಗಿದೆ. ಮೂವಿ ಚೆನ್ನಾಗಿದೆ, ಎಂಗೇಜಿಂಗ್ ಆಗಿದೆ. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಐ ಎಸ್ಪೆಷಲಿ ಲೈಕ್ ಅನಿರುದ್ಧ್ ಆ್ಯಕ್ಟಿಂಗ್ ಆಸ್ ವೆಲ್. ರಾಜ್ಬಿ ಶೆಟ್ಟಿ ಗೊತ್ತಿರೋದೇ ಲೈಕ್ ಹಿ ಚೂಸಸ್ ದ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿರೋದು. ಬಟ್ ಇಟ್ಸ್ ಅ ಗುಡ್ ಮೂವಿ. ಚೆನ್ನಾಗಿತ್ತು. Very good movie. Everyone must watch. ಚೆನ್ನಾಗಿದೆ. ಗುಡ್ ಕಂಟೆಂಟ್. ತುಂಬ ಚೆನ್ನಾಗಿತ್ತು. It was good. ಮೂವಿ ಸಖತ್ತಾಗಿತ್ತು. ವೆಲ್ ಆ್ಯಕ್ಟೆಡ್, ವೆಲ್ ಸ್ಕ್ರೀನ್ ಪ್ಲೇ. ಸೊ ನೋಡ್ಬೋದು ಎಲ್ಲರೂ ಬಂದು. ಇಟ್ಸ್ ಮಲಯಾಳಂ ಮೂವಿಗೆಲ್ಲ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಕನ್ನಡ ಮೂವಿ ಥರ ನೋಡಿ. ದೇ ಆರ್ ಡೂಯಿಂಗ್ ವೆರಿ ಗುಡ್. ಬಂದು ನೋಡಿ ಒಂದು ಸಲ. ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಅದರಲ್ಲೂ ವಿಲನ್ ಆ್ಯಕ್ಟಿಂಗ್ ಸಖತ್ತಾಗಿತ್ತು. ವೆರಿ ಗುಡ್ ಮೂವಿ. ಇಟ್ಸ್ ಲೈಕ್ ದೇರ್ಸ್ ಅ ಲಾಟ್ ಆಫ್ ಟ್ವಿಸ್ಟ್ಸ್. ತುಂಬ ಟ್ವಿಸ್ಟ್ಗಳಿದೆ. ಮತ್ತು ವಿಲನ್ ಇಟ್ಸ್ ವೆರಿ ಗುಡ್. ಸೊ ಓವರ್ ಆಲ್ 10 out of 10. ಸಿನಿಮಾ ಎಕ್ಸ್ಟ್ರಾರ್ಡ್ನರಿ. ಏನಂತಾರೆ, ಎಲ್ಲ ಮಲಯಾಳಂ ಸಿನಿಮಾ ಬರಬೇಕು, ಮಲಯಾಳಂ ಸಿನಿಮಾ ನೋಡ್ತಾರೆ. ಆ ಥರ ಸಿನಿಮಾಗಳೆಲ್ಲ ಸುಮಾರು ಕರ್ನಾಟಕದಲ್ಲಿ ಹಿಟ್ ಆಗ್ತಾ ಇದೆ. ಮಲಯಾಳಂ ಸಿನಿಮಾದಲ್ಲೂ ಒಂದು ಪ್ಯಾಟರ್ನ್ ಇದೆ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಲ್ಯಾಗ್ ಇರುತ್ತೆ, ಆಮೇಲೆ ಸಿನಿಮಾ ಚೆನ್ನಾಗುತ್ತೆ. ಆ ಥರದ್ದೆಲ್ಲ ಒಂದಷ್ಟು ವಿಷಯಗಳಿದೆ. ಬಟ್ ಈ ಸಿನಿಮಾದಲ್ಲಿ ಫ್ರಮ್ ದ ಬಿಗಿನಿಂಗ್ ಒಂದೊಂದು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಆಗಿರ್ಬೋದು, ಎಲ್ಲ ವಿಷಯನೂ ಎಕ್ಸ್ಟ್ರಾರ್ಡ್ನರಿ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಮಾಡಿದ್ದೀರಾ. ತುಂಬ ಖುಷಿಯಾಯಿತು. ನನ್ನ ಮಗಳು ಆ್ಯಕ್ಚುಲಿ ಕೇಳ್ತಾ ಇದ್ಲು, ನಮ್ಮ ವಿಲ್ಲನ್ ಅವರು ಒಳಗಡೆ ಎಂಟ್ರ್ ಆದಾಗ ಇಲ್ಲಿ ಅವ್ರ ತಮ್ಮ ಬಂದಿಲ್ಲ ಅಂತ. ಸೊ ಅವಳು ಅಷ್ಟು ಎಂಜಾಯ್ ಮಾಡ್ತಾ ಇದ್ಲು ಸಿನಿಮಾನ. ಅಂದರೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ಮಕ್ಕಳು ಕೂಡ ನೋಡ್ಬೋದು. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ರಕ್ಕಸ ಬರೋದೊಳ್ಳೆ. ವಿಲನ್ ಬಗ್ಗೆ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ಒಂದಷ್ಟು ಜನ ಹೀರೋಗಳಿಲ್ಲ ಅಂತ ಇದ್ರು. ಸೊ ನಮ್ಮ ವಿಲನ್ ರೂಪದಲ್ಲಿ ಒಂದು ಹೀರೋ ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ. ಅಮೇಝಿಂಗ್ ಫಿಲ್ಮ್. ಒಳ್ಳೆ ಟೀಮ್, ಡೈರೆಕ್ಷನ್ ಟೀಮ್ ಅಂತೂ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಅಂತೂ ಏನು ಹೇಳೋಂಗೇ ಇಲ್ಲ. ಹೀರೋ ರಾಜ್ಬಿ ಶೆಟ್ಟಿ ಅವರಂತೂ ಈಸ್ ಆಲ್ರೆಡಿ ಪ್ರೂವೆನ್ ಆ್ಯಕ್ಟರ್. ಬಟ್ ಈಗ ಒಬ್ಬ ಹೊಸ ಫೇಸ್ ಬಂದಿದ್ದಾರೆ. ನಾವು ಹೇಳ್ಬಿಟ್ರೆ ಟ್ವಿಸ್ಟ್ ಅದು ರಿವೀಲ್ ಆಗೋಗುತ್ತೆ. ಬಟ್ ಅವರು ಆ್ಯಕ್ಚುಲಿ ವಿಲನ್ ಥರ ಕಾಣ್ತಾರೆ. ಬಟ್ ಈಸ್ ಆ್ಯಕ್ಚುಲಿ ಹೀರೋಸ್ ಸ್ಯಾಂಡಲ್ವುಡ್ಗೆ ಸಿಕ್ಕಿದ್ದಾರೆ ಅನಿಸುತ್ತೆ. ಸೊ ಆಲ್ ದಿ ಬೆಸ್ಟ್ ಟು ಹಿಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಬಹಳ ವರ್ಷದಿಂದ ಸುಮಾರು ಮೂವಿಗಳು ನೋಡಿದ್ದೀನಿ. ಈ ಒಂದು ಮೂವಿ ನೋಡಿದಾಗಿಂದ ಬಹಳಷ್ಟು ಒಂದು ಸ್ಟೋರಿ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಹೊಸೊಬ್ಬರಿಗೆ ಬಹಳಷ್ಟು ಡೈರೆಕ್ಟ್ರು ಕೂಡ ಮಾತಾಡಿದೆ. ಬಹಳಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸ್ಟೋರಿ, ಇಂಥ ಒಂದು ಒಂದು ಪ್ರತಿಯೊಂದು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಅವರು ಸ್ಟಾರಾಗಿ ಬೆಳೀತಾರೆ ಅನ್ನೋದು ನನ್ನ ಉದ್ದೇಶ ಗೊತ್ತಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಸರ್, ವಿಲನ್ ಕ್ಯಾರೆಕ್ಟರ್ ಬಂದು ಭಾಳಷ್ಟು ವಿಲನ್ಗಳು ನೋಡಿದ್ದೀನಿ, ಎಲ್ಲ ಮೂವಿಲಿ ನೋಡಿದ್ದೀನಿ. ಈ ಕ್ಯಾರೆಕ್ಟ್ರಲ್ಲಿ ಆ ವಿಲ್ಲನ್ ಅನ್ನೋ ಹೇಳೋಕ್ಕಿಂತ ಮುಂಚೆ ಅವರೊಬ್ರು ಹೀರೋ ಬರಬೇಕಂತ ಅವ್ರು ತಾವು ಹೇಳಿದರು. ಬಟ್ ವಿಲ್ಲನ್ ಅನ್ನೋದಕ್ಕಿಂತ ಒಂದು ಹಾರ್ಟ್ಫುಲ್ಲಾಗಿ ಹೇಳ್ಬೇಕಂದ್ರೆ ಒಂದು ಗೋಲ್ಡ್ ಹಾರ್ಟೆಡ್ ಪರ್ಸನ್ ಅಂತ ಅಂದ್ಕೊತೀನಿ. ಯಾಕಂದರೆ ಆ ಸ್ಟೋರಿ ಜನ ಬಂದು ಮೂವಿ ನೋಡಿದ್ರೆ ಗೊತ್ತಾಗ್ತದೆ. ಏನಂತಂದರೆ ದಯವಿಟ್ಟು ಎಲ್ಲ ನಮ್ಮ ಕನ್ನಡ ಫಿಲಮ್ಸ್ಗಳನ್ನು ತಾವು ಬೆಳೆಸಬೇಕು. ಇಂಥ ಮೂವಿಗಳಿಗೆ ಒಂದು ಒಳ್ಳೆಯ ಅವಕಾಶಗಳು ಮತ್ತು ಒಳ್ಳೆಯ ಒಂದು ಸಪೋರ್ಟ್ ಕೊಡಲೇಬೇಕಾಗುತ್ತೆ. ಅದು ನಮ್ಮ
ಕರ್ನಾಟಕ ಜನತೆ ಅವ್ರು ಮಾಡಲೇಬೇಕು. ದಯವಿಟ್ಟು ಬಂದು ತಾವು ಮೂವಿಗಳು ನೋಡಿದ್ರೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಬಹಳ ಜನ, ಮುಖ್ಯವಾಗಿ ಜನ ಬರಬೇಕು, ಅವ್ರ ಮೂವಿ ನೋಡಬೇಕು. ಮೇಯ್ನು ಎಷ್ಟೆಷ್ಟು ಮೂವಿಗಳು ನೋಡಿದ್ದಾರೆ, ಈ ಮೂವಿ ನೋಡಿ ಅವರು ಪ್ರೋತ್ಸಾಹ ಮಾಡಲೇಬೇಕು ಅಂದ್ಬಿಟ್ಟು ಕೇಳ್ಕೊತೀನಿ. ಕಸಪುರದವಳು ವೆರಿ ಗುಡ್ ಸಿನಿಮಾ. ನಾನು ಕಾಂತಾರ ಆದಮೇಲೆ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಅಂತ ನೋಡಿರೋದಂದರೆ ಈ ಸಿನಿಮಾ ಅಂತಲೇ ಹೇಳ್ಬೋದು. ರಾಜ್ ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್, ಎಸ್ಪೆಷಲಿ ವಿಲನ್ ಆ್ಯಕ್ಟಿಂಗ್ ಭಾಳ ಅದ್ಭುತವಾಯಿತು, ಭಾಳ ಚೆನ್ನಾಗಿತ್ತು. ಆಮೇಲೆ ರವಿ ಸರ್ ಅವ್ರ ಡೈರೆಕ್ಷನ್ ಭಾಳ ಯೂನಿಕ್ ಆಗಿತ್ತು. ಒಂಥರ ನಿಜವಾಗ್ಲೂ ಹೇಳ್ಬೇಕಂತಂದರೆ ಇಟ್ಸ್ ಅ ಬೆಸ್ಟ್ ಫಿಲಮ್ ಅಂತಲೇ ಹೇಳ್ಬೋದು. ಒಂಥರ ನಮಗೂ ಮುಂದೆ ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆ ಇದೆ. ಲೈಕ್ ಇವರೆಲ್ಲ ಇನ್ಸ್ಪೈರ್ ಮಾಡ್ತಾರೆ ನಿಜವಾಗ್ಲೂ, ಡೆಫಿನೆಟ್ಲಿ. ಸೊ ಥ್ಯಾಂಕ್ ಯು ಫಾರ್. ಈಗ ಎಷ್ಟೋ ಜನ ಹೇಳ್ತಿರ್ತಾರೆ ಮಲಯಾಳಂ ಫಿಲಮ್ ನೋಡಬೇಕು, ಕಂಟೆಂಟ್ ಓರಿಯೆಂಟೆಡ್ ಅದು ಇದು ಅಂತ. ಕನ್ನಡ ಸಿನಿಮಾ ತೋರಿಸ್ಬೇಕು. ಆ್ಯಕ್ಚುಲಿ ಕಂಟೆಂಟ್ ಸಿನಿಮಾ ಅಂತ ಅಂದರೆ ರಕ್ಕಸಪುರದವಳು ಅಂತ ಹೇಳಬೇಕು ಈಗಿನ ಒಂದು ಈ ಟ್ರೆಂಡಲ್ಲಿ. ಭಾಳ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನೋಡಬೇಕೆಲ್ಲ ಸಿನಿಮಾ ನೋಡಿ, ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಪ್ರೋತ್ಸಾಹಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.